ಇವತ್ತು ದರ್ಶನ್ ಅವರ ಪಾಲಿಗೆ ಬಿಗ್ ಡೇ ಆಗಿತ್ತು ಅಂಡ್ ಅವರ ಅಭಿಮಾನಿಗಳ ಪಾಲಿಗೂ ಕೂಡ ಬಿಗ್ ಡೇ ಆಗಿತ್ತು. ಈ ಕಾರಣ ಇಷ್ಟೇ, ಸುದೀರ್ಘವಾದಂತಹ ವಾದ ಪ್ರತಿವಾದವನ್ನ ಆಲಿಸಿದಂತಹ ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಅವರ ಪೀಠ ಇವತ್ತು ಬೇಲ್ ಅರ್ಜಿ ಆದೇಶವನ್ನ ಕಾಯ್ದಿರಿಸಿತ್ತು. ಕಡೆಗೂ ಕೂಡ ಮಹತ್ವದ ಆದೇಶವನ್ನ ಹೊರಡಿಸಿತು ಕೋರ್ಟ್. ಏನಂತ ಬೇಲನ್ನ ಮಂಜೂರು ಮಾಡಿತು ದರ್ಶನ್ ಸೇರಿದಂತೆ 7 ಮಂದಿಗೆ. ದರ್ಶನ್ ಅವರ ಅಭಿಮಾನಿಗಳು ಕಾಯ್ತಾ ಇದ್ರು, ದರ್ಶನ್ ಕೂಡ ಟೆನ್ಷನ್ ಅಲ್ಲೇ ಇದ್ರು. ಸದ್ಯ ಬೇಲ್ ಮಂಜೂರಾಗಿದೆ. ಬೇಲನ್ನ ಯಾವ ಅಂಶಗಳನ್ನ ಆಧರಿಸಿ ಬೇಲನ್ನ ಕೊಟ್ಟಿರಬಹುದು ಅನ್ನೋದನ್ನ ಕೂಡ ಇಲ್ಲಿ ಚರ್ಚೆಯನ್ನ ಮಾಡಬೇಕಾಗತ್ತೆ. ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ದರ್ಶನ್ ಬೇಲ್ ಸಿಹಿ. ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜಾಮೀನು ಕೂಡ ಮಂಜೂರಾಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅರೆಸ್ಟ್ ಆಗಿದ್ರು. ಜೂನ್ 11ನೇ ತಾರೀಕು ಬಂಧನ ಆಗಿತ್ತು. ಡಿಸೆಂಬರ್ 13ಕ್ಕೆ ಜಾಮೀನು ಮಂಜೂರಾಗಿತ್ತು. ಮಧ್ಯಂತರ ರಿಲೀಫ್ ಅನ್ನ ಪಡ್ಕೊಂಡು ದರ್ಶನ್ ಸಂಪೂರ್ಣವಾಗಿ ಈಗ ನಿರಾಳರಾಗಿದ್ದಾರೆ. ಮಧ್ಯಂತರ ರಿಲೀಫ್ ಇಂದ ಅರ್ಧ ರಿಲೀಫ್ ಆಗಿದ್ರು, ಈಗ ಕಂಪ್ಲೀಟ್ ನಿರಾಳರಾಗಿದ್ದಾರೆ. ದರ್ಶನ್ ಜೊತೆ ಪವಿತ್ರ ಗೌಡ ಸೇರಿ 7 ಆರೋಪಿಗಳಿಗೂ ಕೂಡ ಹೋಲ್ಸೇಲ್ ಆಗಿ ಜಾಮೀನು ಮಂಜೂರಾಗೋಗಿದೆ. ಪ್ರಶ್ನೆ ಏನು ಅಂತಂದ್ರೆ, ಕೆಡಿ ದರ್ಶನ್ಗೆ ಬಿಗ್ ರಿಲೀಫ್ ಸಿಕ್ಕಿದೆ, ಜಾಮೀನು ಕೂಡ ಮಂಜೂರಾಗಿದೆ. ದರ್ಶನ್ ಜೊತೆಗೆ ಪವಿತ್ರ ಗೌಡ ಸೇರಿದಂತೆ 7 ಮಂದಿಗೆ ಜಾಮೀನು ಮಂಜೂರಾಗಿದೆ. 7 ಆರೋಪಿಗಳಿಗೂ ಕೂಡ ಬೇಲ್ ಸಿಕ್ಕಿದೆ. ಪ್ರಶ್ನೆ, ಪ್ರಾಸಿಕ್ಯೂಷನ್ ಎಡವಿದ್ದೆಲ್ಲಿ? ತನಿಖೆಯಲ್ಲಿ ಏನಾದ್ರೂ ಲೋಪಗಳಿತ್ತ? ತನಿಖೆಯಲ್ಲಿನ ಹುಳುಕನ್ನ ಬಿಚ್ಚಿಟ್ಟಿದ್ರ ದರ್ಶನ್ ಪರ ವಕೀಲರು? ಏನ ಬಿ ಮಾಡ್ಬೋದು, ಬಿನ ಎ ಮಾಡ್ಬೋದು ವಾದ ಮಾಡ್ಬೇಕಾರೆ, ದಟ್ ಇಸ್ ಡಿಫ್ರೆಂಟ್. ರೇಣುಕಾಸ್ವಾಮಿ ಕೊಲೆಗೆ ನ್ಯಾಯ ಸಿಗುತ್ತಾ ಸಿಗಲ್ವಾ ಅನ್ನೋದು ಇಲ್ಲಿ ಈಗ ನಾವು ಯೋಚನೆ ಮಾಡಬೇಕಾಗಿರೋದು. ದರ್ಶನ್ಗೆ ಬೇಲ್ ಸಿಹಿಯ ಬಳಿಕ ಹಲವು ಪ್ರಶ್ನೆಗಳು ಕಾಡ್ತಾ ಇದ್ದಾವೆ. ದರ್ಶನ್ಗೆ ಬೇಲ್ ಸಿಕ್ಕಂತ ಸಿಹಿ ಸಿಕ್ಕಿದ್ರೆ ರೇಣುಕಾಸ್ವಾಮಿಯ ಕುಟುಂಬಕ್ಕೆ ಇನ್ನೂ ಕಹಿಯಾಗೇ ಇದೆ. ಯಾಕೆಂದ್ರೆ ಆ ಸಾವಿಗೆ ನ್ಯಾಯ ಸಿಗೋವರೆಗೂ ಕೂಡ ಬಹುಶಃ ಆ ಕುಟುಂಬದಲ್ಲಿ ಸಿಹಿಯನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ದರ್ಶನ್ ಪವಿತ್ರ ಗೌಡ ಸೇರಿದಂತೆ 7 ಜನ ಆರೋಪಿಗಳಿಗೂ ಕೂಡ ಹೈಕೋರ್ಟ್ ಇವತ್ತು ಜಾಮೀನನ್ನ ಮಂಜೂರು ಮಾಡಿತು. ದರ್ಶನ್ಗೆ ಜಾಮೀನು ಸಿಕ್ತಿದ್ದಂತೆ ಅವರ ಫ್ಯಾನ್ಸ್ಗಳಲ್ಲಿ ಸಂಭ್ರಮವೋ ಸಂಭ್ರಮ. ಪಟಾಕಿ ಸಿಡಿಸಿ, ತೆಂಗಿನಕಾಯಿ ಒಡೆದು, ನಿಂಬೆಹಣ್ಣು ಕಟ್ ಮಾಡಿ, ಹೂಹಾರ ಹಾಕಿ, ಹಾಲಿನ ಅಭಿಷೇಕ ಮಾಡಿ ಸಂಭ್ರಮಿಸಿದ್ರು. BGS ಆಸ್ಪತ್ರೆ ಹತ್ರ ಸಡಗರವೋ ಸಡಗರ. ನಿಂಬೆಹಣ್ಣು, ತೆಂಗಿನಕಾಯಿ ಹೊಡೆದು ಬೆಂಬಲಿಗರು ಖುಷಿ ಪಟ್ರು. ಸಿಹಿ ಹಂಚಿ, ಪಟಾಕಿ ಹೊಡೆದು, ಕೇಕೆ ಹಾಕಿ ಫುಲ್ ಖುಷಿ ಆದ್ರು. ದರ್ಶನ್ ನಿವಾಸದ ಬಳಿ ಬೋರ್ಡ್ಗೆ ಹೂಹಾರವನ್ನ ಹಾಕಿ ಖುಷಿ ಪಡ್ಲಾಯ್ತು. ಹಲವು ತಿಂಗಳುಗಳಿಂದ ನೋಡಕ್ಕಾಗ್ತಾ ಇರ್ಲಿಲ್ಲ, ಹಂಗಿತ್ತು, ಕಳೆವಿರ್ಲಿಲ್ಲ. ಈಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ದರ್ಶನ್ ಅವರ ನಿವಾಸದ ಬಳಿ ಯಾವ ರೀತಿ ಹೂಹಾರ ಹಾಕಿ ಅವರ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ದಾರೆ ಅಂತ ಹೇಳಿ. ನೋಡಿ, ದರ್ಶನ್ಗೆ ಬೇಲ್ ಸಿಕ್ತು ಅಂತ ಗೊತ್ತಾಗಿದ ತಕ್ಷಣ ಅವರ ಮನೆ ಹತ್ರ, RR ನಗರದ ಅವರ ನಿವಾಸದ ಹತ್ರ ಅವರ ಅಭಿಮಾನಿಗಳು ಸಂಭ್ರಮಾಚರಣೆಯನ್ನ ಮಾಡಿದ್ರು. ಮನೆ ಗೇಟ್ ಹತ್ರ ಹೂಹಾರ ಹಾಕಿ, ಅಲ್ಲೊಂದು ಗಣೇಶನ ಒಂದು ಪುಟ್ಟ ವಿಗ್ರಹ ಇಟ್ಟಿದ್ದಾರೆ, ಹೂಹಾರ ಹಾಕಿ ಅವರ ಅಭಿಮಾನಿಗಳು ಸಂಭ್ರಮಿಸ್ತಾ ಇದ್ರು. ದೃಶ್ಯದಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಿ. ಅಖಿಲ ಕರ್ನಾಟಕ ಚಾಲೆಂಜ್ ದರ್ಶನ್ ಬಳಗಕ್ಕೆ ನಮ್ಮ ಬಾಸು ಯಾರು? ಚಾಲೆಂಜಿಂಗ್ ಸ್ಟಾರ್ ನಮ್ಮ ಬಾಸು ಯಾರು? ಚಾಲೆಂಜಿಂಗ್ ಸ್ಟಾರ್ ನಮ್ಮ ಪ್ರತಿನಿಧಿ ಶಶಿಧರ್ BGS ಹಾಸ್ಪಿಟಲ್ ಕೆಂಗೇರಿಯಿಂದ ನೇರ ಪ್ರಸಾರದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಶಿಧರ್, ಸದ್ಯ ದರ್ಶನ್ಗೆ ಬೇಲ್ ಸಿಕ್ಕಿದೆ, ಅವರ ಅಭಿಮಾನಿಗಳಲ್ಲಿ ಸಂಭ್ರಮಾಚರಣೆ ಮನೆ ಮಾಡಿದೆ. ದರ್ಶನ್ BGS ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಗೆ ಅಂತ ಹೇಳಿ ಕಳೆದ 6 ವಾರಗಳಿಂದಲೂ ಕೂಡ ಅಡ್ಮಿಟ್ ಆಗಿದ್ದಾರೆ. ಸದ್ಯದ ಅಪ್ಡೇಟ್ಸ್ ಏನು ಸಿಗ್ತಾ ಇದೆ?
ಸಿಂಧೂರ ಮೊನ್ನೆ ತಾನೇ ನಟ ದರ್ಶನ್ಗೆ ಆಪರೇಷನ್ ಆಗಿದೆ ಅಂತ ಹೇಳ್ಬಿಟ್ಟು ಕೂಡ ಒಂದಷ್ಟು ವೈದ್ಯರು ಕೂಡ ಹೈಕೋರ್ಟ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ರು. ಹೀಗಾಗಿ ಸೋಮವಾರ ಅವರು ರಿಲೀಸ್ ಆಗ್ತಾರೆ ಅನ್ನೋ ಮಾಹಿತಿ ಕೂಡ ಉನ್ನತ ಮೂಲಗಳಿಂದ ಕೇಳಿಬರ್ತಿದೆ. ಯಾವಾಗ ನಟ ದರ್ಶನ್ಗೆ ರೆಗ್ಯುಲರ್ ಬೇಲ್ ಸಿಕ್ತೋ ಇವತ್ತು ಮಧ್ಯಾಹ್ನ ಏನು 2:45ಕ್ಕೆ ಆ ಒಂದು ಗೊತ್ತಾಗ್ತಿದ್ದಂಗೆ ಎಲ್ಲರೂ ಕೂಡ ಅಭಿಮಾನಿಗಳು ಕೂಡ ಸುಮಾರು ಒಂದು 4 ಗಂಟೆ ಒಳಗೆ ಎಲ್ಲರೂ BGS ಆಸ್ಪತ್ರೆ ಹತ್ರ ಬಂದು ಒಂದಷ್ಟು ಜನ ಕಿರ್ಚಾಡೋದು, ಬಾಸ್ ಬಾಸ್ ಡಿ ಬಾಸ್ ಜೈ ಕೂಗೋದು, ಘೋಷಣೆ ಕೂಗೋದು, ಒಂದಷ್ಟು ಜನ ಸಾಕಷ್ಟು ಜನ ಅಭಿಮಾನಿಗಳು ಮತ್ತು ಇಲ್ಲಿನ ವಿದ್ಯಾರ್ಥಿಗಳು ಒಂದಷ್ಟು ಜನ ಇಲ್ಲಿ ಕೆಲಸ ಮಾಡ್ತಂಥವ್ರು ಇವರೆಲ್ಲ ಕೂಡ ಬಂದಿದ್ರು. ಯಾವಾಗ ಇಲ್ಲಿ ಕ್ರೌಡ್ ಜಾಸ್ತಿ ಆಯಿತು ಆಸ್ಪತ್ರೆ ಆಡಳಿತ ಮಂಡಳಿ ಕೂಡ ಒಂದಷ್ಟು ಆಂಬುಲೆನ್ಸ್ ಹೋಗೋದಕ್ಕೆ ಇಲ್ಲಿ ವಾಹನಗಳು ಓಡಾಡೋದಕ್ಕೆ ಕೂಡ ಒಂದಷ್ಟು ಅಡೆತಡೆ ಉಂಟಾಗಿತ್ತು. ಹೀಗಾಗಿ ಎಚ್ಚೆತ್ತುಕೊಂಡಂಥ ಕೆಂಗೇರಿ ಪೊಲೀಸರು ಕೂಡ ಇಲ್ಲಿ ಬಂದು ಮಕ್ಕ ಮೂಡಿ ಎಲ್ಲ ಕೂಡ ಯಾರೆಲ್ಲ ಒಂದು ಕ್ರೌಡ್ ಇತ್ತು ಆ ಕ್ರೌಡನ್ನು ಕಳಿಸುವಂಥ ಕೆಲಸವನ್ನು ಕೂಡ ಮಾಡಿದರು. ಇದ್ರ ಮಧ್ಯೆ ಯಾರೋ ಒಬ್ಬ ಯುವಕ ಬಂದು ಇಲ್ಲಿ ಆಸ್ಪತ್ರೆ ಮುಂದೆ ಎಂಟ್ರೆನ್ಸಲ್ಲಿ ಒಂದು ಪಟಾಕಿ ಹೆಚ್ಚುವಂಥ ಕೆಲಸವನ್ನು ಕೂಡ ಮಾಡ್ದ. ತಕ್ಷಣ ಎಚ್ಚೆತ್ತುಕೊಂಡಂಥ ಆಸ್ಪತ್ರೆಯ ಸಿಬ್ಬಂದಿ ಕೂಡ ಪಟಾಕಿ ಹಚ್ಚಬೇಡಿ ಅಂತ ಮನವಿ ಕೂಡ ಮಾಡಿದರು. ಆದರೂ ಕೂಡ ಅವರು ಕೇಳಿದಂತೆ ಪಟಾಕಿ ಹಚ್ಚಿದ. ಆವಾಗ ತಕ್ಷಣ ಅಲರ್ಟ್ ಆದಂಥ ಪೊಲೀಸರು ಕೂಡ ಆ ಯುವಕನನ್ನು ವಶಕ್ಕೆ ಪಡೆದು ಪೊಲೀಸ್ ಠಾಣೆಗೆ ಕರೆದೊಯ್ದರು. ಹೀಗಾಗಿ ಒಂದಷ್ಟು ಜನ ಅಭಿಮಾನಿಗಳ ಸಂಖ್ಯೆ ಗಣನೀಯವಾಗಿ ಇಲ್ಲಿ ಆಸ್ಪತ್ರೆಗೆ ಬರ್ತಿದ್ದಂಥವ್ರು ಇಳಿಕೆ ಆಗ್ತಿದೆ. ಯಾಕಂತಂದರೆ ನಟ ದರ್ಶನ್ ಇವತ್ತು ಆಚೆ ಬರ್ತಾರೆ ಅಂತ ಒಂದಷ್ಟು ಜನರು ಕೂಡ ಅಂದ್ಕೊಂಡಿದ್ರು. ಆದರೆ ಇಲ್ಲಿ ಆಸ್ಪತ್ರೆಯ ಮೂಲಗಳ ಪ್ರಕಾರ ನೋಡೋದಾದರೆ ಇವತ್ತು ಇಲ್ಲ ನಾಳೆ ಕೂಡ ಯಾರು ಕೂಡ ಆಚೆ ಬರುವಂಥ ಸಾಧ್ಯತೆ ಇಲ್ಲ ಅಂತಲೂ ಕೂಡ ಮಾಹಿತಿ ಕೂಡ ಕೇಳಿಬರ್ತಿದೆ. ಈಗ ಸೋಮವಾರ ಏನು ಮಧ್ಯಾಹ್ನದ ನಂತರ ಈ ಆಸ್ಪತ್ರೆಯಿಂದ ಆಚೆ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಕೇಳಿಬರ್ತಿದೆ. ಇನ್ನು ಕೇವಲ ಇವತ್ತು ನಟ ದರ್ಶನ್ ಅಲ್ಲ, ಪವಿತ್ರ ಗೌಡ, ಲಕ್ಷ್ಮಣ್ಣು, ನಾಗರಾಜು, ಅನುಕುಮಾರು, ಜಗದೀಶು, ಪ್ರದೂಷು, ಕೇಶವಮೂರ್ತಿ, ನಿಖಿಲ್, ಕಾರ್ತಿಕ್, ದೀಪಕ್ಕು ಇಷ್ಟೂ ಜನರು ಕೂಡ ಬೇಲ್ ಸಿಕ್ಕಿದೆ. ಸುಮಾರು 17 ಜನ ಇದ್ದಂಥ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಏನು 12 ಜನರಿಗೆ ಈಗಾಗಲೇ ಜಾಮೀನು ಮಂಜೂರಾಗಿದೆ. ಇನ್ನು ಕೇವಲ ಏನು ಧನರಾಜು, ನಂದೀಶ್, ವಿನಯ್, ರಾಜೇಂದ್ರ, ಪವನ್ ಇನ್ನು 5 ಜನರು ಮಾತ್ರ ಇನ್ನೂ ಕೂಡ ಜೈಲಿನಲ್ಲಿದ್ದಾರೆ. ಹೀಗಾಗಿ ಒಂದು ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಆ ಥರದ ಯಾವುದೇ ರೀತಿಯ ಡೆವಲಪ್ಮೆಂಟ್ ಇಲ್ಲ. ಒಂದಷ್ಟು ಜನ ಬೇಕಾದಂತವರು ಬಂದು ನಟ ದರ್ಶನ್ ಅನ್ನ ವಿಚಾರಣೆ ಮಾಡ್ಕೊಂಡು ಹೋಗ್ತಿದ್ದಾರೆ. ಸಿಂಧೂರ, ಥ್ಯಾಂಕ್ ಯು ಶಶಿಧರ್ ನಿಮ್ಮೆಲ್ಲ ಮಾಹಿತಿಗಾಗಿ. RR ನಗರದ ದರ್ಶನ್ ನಿವಾಸದಿಂದ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಸದ್ಯ ದರ್ಶನ್ ಮನೆ ಬಳಿ ಕೂಡ ದರ್ಶನ್ಗೆ ಯಾವಾಗ ಬೇಲ್ ಸಿಕ್ತು ಅಂತ ಗೊತ್ತಾಯ್ತು, ಒಂದಷ್ಟು ಜನ ಅಭಿಮಾನಿಗಳು ಬಂದಿದ್ರು, ಹೂಹಾರ ಹಾಕ್ಬಿಟ್ಟು ಹೋದ್ರು. ಸದ್ಯದ ವಾತಾವರಣ ಹೇಗಿದೆ? ಎಸ್, ಹೌದು ಸಿಂಧೂರ. ಯಾಕಂದರೆ ಇವತ್ತು ಅಂದರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಒಂದಷ್ಟು ದಿನ ಜೈಲಲ್ಲಿದ್ದಂತಹ ನಟ ದರ್ಶನ್ ಅದಾದ ನಂತರ ಬೆನ್ನು ನೋವು ಅಂತೇಳಿ ಚಿಕಿತ್ಸೆಗಾಗಿ ಮಧ್ಯಂತರ ಜಾಮೀನು ಮೇಲೆ ಹೊರ ಬಂದಿದ್ರು. ಇವತ್ತು ಯಾವಾಗ ರೆಗ್ಯುಲರ್ ಬೇಲ್ ಅಂತ ಅನೌನ್ಸ್ ಆಯಿತು, ಅನೌನ್ಸ್ ಆದ ಕೂಡಲೇ ಇವತ್ತು ದರ್ಶನ್ ಅಭಿಮಾನಿಗಳು RR ನಗರದಲ್ಲಿರುವಂತಹ ದರ್ಶನ್ ಮನೆ ನಿವಾಸಕ್ಕೆ ಲಗ್ಗೆ ಇಟ್ಟಿದ್ರು. ಇಲ್ಲಿ ಬಂದು ದರ್ಶನ್ ಮನೆ ಮುಂದೆ ಇದ್ದಂತಹ ತುಗುದೀಪ್ ನಿಲಯ ಅಂತ ಒಂದು ಬೋರ್ಡ್ ಇತ್ತು. ಆ ಬೋರ್ಡ್ಗೆ ಹೂನರಗಳನ್ನು ಹಾಕಿ ಜೊತೆಗೆ ತೆಂಗಿನಕಾಯಿಗಳನ್ನು ಒಡೆದು ನಮ್ಮ ಬಾಸ್ ಇವತ್ತು ರಿಲೀಸ್ ಆಗಿದ್ದಾರೆ, ನಮ್ಮ ಬಾಸ್ ಬರ್ತಾರೆ ಅಂತೇಳಿ ಸುಮಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ರು. ಅಭಿಮಾನಿಗಳು ಬಂದು ದರ್ಶನ್ ಮನೆಗೆ ಹೂನರ ಹಾಕಿ ಕಾಯನ್ನು ಒಡೆದು ಸಂಭ್ರಮಾಚರಣೆ ಮಾಡಿ ಹರ್ಷೋದ್ಗಾರವನ್ನು ವ್ಯಕ್ತಪಡಿಸಿದ್ರು. ತದಾದ ನಂತರ ಅಭಿಮಾನಿಗಳು ಪ್ರತಿ ಗಂಟೆಗೂ ಅಭಿಮಾನಿಗಳ ಸಂಖ್ಯೆ ದರ್ಶನ್ ಮನೆ ಹತ್ರ ಹೆಚ್ಚಾಗ್ತಾ ಇತ್ತು. ಸೊ ಈ ನಿಟ್ಟಿನಲ್ಲಿ ತಕ್ಷಣ ಪೊಲೀಸರು ಮನೆ ಹತ್ರ ಬಂದು ಬ್ಯಾರಿಕೇಡ್ಗಳನ್ನು ವ್ಯವಸ್ಥೆ ಮಾಡಿ ಅಂದ್ರೆ ಇಲ್ಲಿ ಯಾವುದೇ ಗೊಂದಲ ಆಗಬಾರ್ದು, ಅಭಿಮಾನಿಗಳು ಯಾರಿಗೂ ತೊಂದರೆ ಆಗಬಾರ್ದು, ಅಕ್ಕಪಕ್ಕ ನಿವಾಸಕ್ಕೂ ಕೂಡ ತೊಂದರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪೊಲೀಸರು ಬಂದು ಬ್ಯಾರಿಕೇಡ್ ಅನ್ನು ಹಾಕಿ ಈಗ ಅಭಿಮಾನಿಗಳನ್ನ ಒಬ್ಬೊಬ್ಬರನ್ನಾಗಿ ಮನೆಗೆ ಕಳಿಸಿರುವಂಥದ್ದು. ಬಟ್ ಇವತ್ತು ಎಲ್ಲ ಒಂದ್ ಕಡೆ ದರ್ಶನ್ಗೆ ಜಾಮೀನು ಆಯಿತು ಅನ್ನೋ ಹಿನ್ನೆಲೆಯಲ್ಲಿ ದರ್ಶನ್ ಮನೆಗೆ ಏನು RR ನಗರದಲ್ಲಿರುವಂತಹ ಮನೆಗೆ ದರ್ಶನ್ ಅಭಿಮಾನಿಗಳು ಬಂದು ತೆಂಗಿನಕಾಯಿ ಹೊಡೆದು ಜೊತೆಗೆ ಹೂವನ್ನು ಹಾಕಿ ಸಂಭ್ರಮಾಚರಣೆ ಮಾಡಿದ್ದು ಮತ್ತೆ ಹರ್ಷದ್ ಗೌರವವನ್ನು ವ್ಯಕ್ತಪಡಿಸಿದಂತು. ಸಿಂಧೂರ, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ದರ್ಶನ್ ಪರವಾಗಿ ಖಡಕ್ ವಾದವನ್ನ ಮಂಡಿಸಿದ್ರು CV ನಾಗೇಶ್. ತನಿಖೆ ಮತ್ತು ಚಾರ್ಜ್ ಶೀಟ್ ಅನ್ನ ಆಧರಿಸಿ ಅಲ್ಲಿನ ಲೋಪಗಳನ್ನ ಎತ್ತಿ ಹಿಡಿದಿದ್ರು. ತನಿಖೆ ಸರಿಯಾಗಿ ಮಾಡಿಲ್ಲ, ಸಾಕ್ಷಿಗಳನ್ನ ಸೃಷ್ಟಿಸಿದ್ದಾರೆ. ದರ್ಶನ್ ಇದರಲ್ಲಿ ಬಹಳ ಇನ್ನೋಸೆಂಟು. ಮೊಬೈಲ್ ಕರೆ, ಟವರ್ ಡಂಪ್ ಆಧರಿಸಿ ರೇಖಾ ಚಿತ್ರವನ್ನ ರೆಡಿ ಮಾಡಿದ್ದಾರೆ. ಗೂಗಲ್ ಮ್ಯಾಪ್ ನೋಡ್ಬಿಟ್ಟು ಕಾನ್ಸ್ಟೇಬಲ್ ರೇಖಾ ಚಿತ್ರವನ್ನ ರಚಿಸಿದ್ರು. ಮೊಬೈಲ್ ಆಧಾರದ ಮೇಲೆ ಉಪಗ್ರಹ ಆಧಾರಿತ ಚಿತ್ರಗಳಷ್ಟೇ ಇವು. ಇದನ್ನ ಟೆಕ್ನಿಕಲ್ ಎವಿಡೆನ್ಸ್ ಆಗಿ ಪರಿಗಣಿಸೋದು ತಪ್ಪು ಅಂತ CV ನಾಗೇಶ್ ವಾದ ಮಂಡಿಸಿದ್ರು. ಆರೋಪಿಗಳ ಮೊಬೈಲ್ ಸೀಸ್ ಮಾಡಿ ಗೂಗಲ್ ರೇಖಾಚಿತ್ರ, ಇಂತಹ ಸಾಕ್ಷ್ಯ ಇಟ್ಕೊಂಡು ಯಾರನ್ನಾದ್ರೂ ಶಿಕ್ಷಿಸೋದಕ್ಕೆ ಸಾಧ್ಯ ಇದೆಯಾ? ನೋ ಅಂತ ಹೇಳಿ ವಾದವನ್ನ ಮಂಡಿಸಿದ್ರು. ರೇಣುಕಾಸ್ವಾಮಿ ದೇಹದ ಮೇಲೆ 1 ಸೆಂಟಿಮೀಟರ್ ಗಾಯ ಇತ್ತು, ಆದರೆ ಪೋಸ್ಟ್ ಮಾರ್ಟಂ ವರದಿಯನ್ನ ತಿರುಚಲಾಗಿದೆ ಅಂತ ಕೂಡ ವಾದ ಮಂಡಿಸಿದ್ರು. ತಲೆಗೆ ಬಲವಾಗಿ ಹೊಡೆದ್ರೆ ರಕ್ತ ಧಾರಾಕಾರ ಹರಿಯಲ್ಲ, ಚಿಮ್ಮುತ್ತೆ. ಶೆಡ್ ಕೆಲಸಗಾರ ಕಿಶೋರ್ ಹೇಳಿಕೆ ದಾಖಲಿಸೋದಕ್ಕೆ ತಡ ಮಾಡಿದ್ಯಾಕೆ? ಸ್ಟೋನಿ ಬ್ರೂಕ್ ಪಬ್ ಸ್ಥಳ ಅಪರಾಧ ಜಾಗವಾಗಿ ತೋರಿಸಿದ್ಯಾಕೆ? ದರ್ಶನ್ ಚಪ್ಪಲಿ ಧರಿಸಿದ್ರು ಕೂಡ ಶೂಸ್ ಅನ್ನ ವಶಕ್ಕೆ ಪಡ್ಕೊಂಡಿದ್ಯಾಕೆ ಅಂತ ಹಲವಾರು ಅಂಶಗಳನ್ನ ನ್ಯಾಯಾಲಯದ ಮುಂದೆ CV ನಾಗೇಶ್ ಇಟ್ಟಿದ್ರು.
ಸರ್, ಇವತ್ತು ನ್ಯಾಯಾಲಯ ಎಲ್ಲ 7 ಆದೇಶಕ್ಕೆ ಕಾಯ್ದಿರಿಸಿಕೊಂಡಿತ್ತು. ಎಲ್ಲ ಜಾಮೀನು ಅರ್ಜಿಗಳು ಮಂಜೂರು ಆಗಿರುವಂಥದ್ದು, ಎಲ್ಲ 7 ಅರ್ಜಿದಾರರಿಗೆ ಜಾಮೀನು ಮಂಜೂರು ಆಗಿರುವಂಥದ್ದು ಆಗಿದೆ ಸರ್. ಸರ್, ಪ್ರಮುಖವಾಗಿ ನೋಡಿ, ಇಲ್ಲಿ ಪ್ರಮುಖ ಸಾಕ್ಷಿಗಳು ಅಂದ್ರೆ ಸ್ಟಾರ್ ವಿಟ್ನೆಸ್ ಅಂತ ನಾವೇನ್ ಕರಿತೀವಿ, ಅದು ಕಿರಣ್ ಮತ್ತೆ ಪುನೀತ್ ಅವರು ಪ್ರತ್ಯಕ್ಷ ಸಾಕ್ಷಿಗಳು, ಕಣ್ಣಾರೆ ಕಂಡ ಸಾಕ್ಷಿಗಳು ಅಂತ ಅಭಿಯೋಜನೆ ಬಿಂಬಿಸಿತ್ತು. ನೋಡಿ, ಈ ಪ್ರತ್ಯಕ್ಷ ಸಾಕ್ಷಿಗಳ ಹೇಳಿಕೆಗಳನ್ನ 10 ದಿನಗಳ ನಂತರ, ಅಂದ್ರೆ ಪ್ರತ್ಯಕ್ಷ ಸಾಕ್ಷಿಗಳನ್ನ ವಿಚಾರಣೆಗೆ ಒಳಪಡಿಸಿದ್ದೆ ಬಹಳಷ್ಟು ತಡ ಆದ ನಂತರ, ಬಹಳಷ್ಟು ದಿನಗಳ ನಂತರ ಏನೊಂದು ಹೇಳಿಕೆಯನ್ನ ಪಡೆದುಕೊಂಡಿರೋದು, ಇದು ಅಭಿಯೋಜನೆಗೆ ಒಂದು ದೊಡ್ಡ ಪೆಟ್ಟಾಗಿರ್ಬೋದು ಅಂತ ಇದು ನನ್ನ ಒಂದು ಅಭಿಪ್ರಾಯ. ಎರಡನೇದಾಗಿ, ಈ ಟವರ್ ಲೊಕೇಶನ್ ನಲ್ಲಿ ಎಲ್ಲಿಯೂ ಕೂಡ ನನ್ನ ಕಕ್ಷಿದಾರರ ಇರುವಿಕೆ ಕಂಡು ಬಂದಿರೋದಿಲ್ಲ, ಪೊಲೀಸ್ನವರೇ ಸಲ್ಲಿಸಿರುವಂತಹ ಟವರ್ ಲೊಕೇಶನ್ ನಲ್ಲಿ. ಇನ್ನು ಅದನ್ನ ಹೊರತುಪಡಿಸಿದ್ರೆ ಮೂರನೇದಾಗಿ ಒಳಸಂಚು ಕೂಡ ಎಲ್ಲೂ ಕಂಡು ಬಂದಿರೋದಿಲ್ಲ. ಈತನನ್ನ ಮುಗಿಸ್ಬೇಕು ಅಂತ ಅವ್ರು ಅಪಹರಣ ಮಾಡಿದಾರ ಅಥವಾ ಯಾರೋ ಹೇಳಿ ಕರ್ಕೊಂಡ್ ಬಂದಿದಾರ, ಈ ರೀತಿ ಯಾವುದೇ ಒಂದು ಸ್ಪಷ್ಟತೆ ಅಭಿಯೋಜನೆಯ ಒಂದು ಪ್ರಕರಣದಲ್ಲಿ ಇರೋದಿಲ್ಲ. ಇನ್ನ ಇದನ್ನೆಲ್ಲ ಹೊರತುಪಡಿಸಿದ್ರೆ ತಾಂತ್ರಿಕ ಸಾಕ್ಷಿಗಳು, ಏನೊಂದು ರಕ್ತ ಮಿಶ್ರಿತ ಕೆಲವೊಂದಷ್ಟು ವಸ್ತುಗಳು ಅಮಾನತು ಪಡಿಸ್ಕೊಂಡಿದ್ರು ಪೊಲೀಸ್ನವರು, ಹಾಗೂ ರಕ್ತ ಚಿಮ್ಮಿದ ಬಟ್ಟೆಗಳು, ಇದು ಕೂಡ ಬಹಳಷ್ಟು ಅನುಮಾನಗಳಿಗೆ ಅನ್ನುವಂತ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ದಾರೆ. ಉಳಿದಂತ ಷರತ್ತುಗಳು ನಮ್ಗೆ ಆದೇಶದ ಪ್ರತಿ ಸಿಕ್ಕಿದ ನಂತರ ನಮ್ಗೆ ಗೊತ್ತಾಗುತ್ತೆ. ಆಪರೇಷನ್ ಬಗ್ಗೆ ನಮ್ಗೆ ಮಾನ್ಯ ಉಚ್ಚ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಅದರದ ಮಾಹಿತಿ ಯಾವುದೂ ಸಹ ಮಾಧ್ಯಮಕ್ಕೆ ಹಂಚ್ಕೋಬಾರ್ದು ಅನ್ನೋದು ಕಂಡೀಷನ್ ಇವತ್ತಿಗೂ ಇದೆ. ಆದ್ರಿಂದ ಆ ಮಾಹಿತಿನ ತಮಗೆ ನಾನು ಹಂಚ್ಕೊಳ್ಳೋದು, ಅದು ಆದೇಶ ನಮ್ಗೇನು ಸಿಕ್ಕಿಲ್ಲ ಸರ್. ಆ ಕಂಡೀಷನ್ ಅಂದ್ರೆ ಆ ಷರತ್ತು ಇದೆಯಲ್ವ ಅನ್ನೋದು ನಮ್ಗೆ ಅರ್ಜಿ ಆದೇಶ ಸಿಕ್ಕಿದ ನಂತರ ಗೊತ್ತಾಗುತ್ತೆ. ಅನ್ನುವಂತ ಒಂದಷ್ಟು ಷರತ್ತುಗಳನ್ನ ವಿಧಿಸಿದ್ದಾರೆ. ಉಳಿದಂತ ಷರತ್ತುಗಳು ನಮ್ಗೆ ಆದೇಶದ ಪ್ರತಿ ಸಿಕ್ಕಿದ ನಂತರ ನಮ್ಗೆ ಗೊತ್ತಾಗುತ್ತೆ. ಆಪರೇಷನ್ ಬಗ್ಗೆ ನಮ್ಗೆ ಮಾನ್ಯ ಉಚ್ಚ ನ್ಯಾಯಾಲಯ ಮಧ್ಯಂತರ ಜಾಮೀನು ಕೊಡುವಂತ ಸಂದರ್ಭದಲ್ಲಿ ಅದರದ ಮಾಹಿತಿ ಯಾವುದೂ ಸಹ ಮಾಧ್ಯಮಕ್ಕೆ ಹಂಚ್ಕೋಬಾರ್ದು ಅನ್ನೋದು ಕಂಡೀಷನ್. ನನಗಂತೂ ನಿಜಕ್ಕೂ ಭಾಳ ಸಂತೋಷ ಆಗ್ತಾ ಇದೆ. ನನಗೆ ಅಂತಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿಗೇ ಭಾಳ ಸಂತೋಷ ಆಗುವಂಥ ಒಂದು ದಿವಸ ಇವತ್ತು. ಯಾಕೆ ಅಂತಂದರೆ, ಅಲ್ಲಿ ನಿರ್ದೋಷಿ ಅನ್ನುವಂಥ ವಿಚಾರಗಳು ಕೂಡ ಅವರ ಪರ ವಾದ ಮಾಡ್ತಾ ಇರುವಂಥ ವಕೀಲರು ಹೇಳೋ ಪ್ರಕಾರ ದರ್ಶನ್ರವರು ನಿರ್ದೋಷಿ ಅನ್ನುವಂಥ ಅಂಶಗಳೇ ಹೆಚ್ಚಾಗಿ ಬೆಳಕು ಬರ್ತಾ ಇದೆ. ಅವರು ಸಾಕ್ಷಿಗಳನ್ನು ನೋಡೇ ಕೋರ್ಟ್ ಬೇಲ್ ಕೊಟ್ಟಿರೋದು. ಹಾಗಾಗಿ ಆ ಬೇಲ್ ನೀಡಿರೋ ದೃಷ್ಟಿಯಿಂದ ದರ್ಶನ್